ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನ್ಯಾಯಯುತ ಬೇಡಿಕೆಗಳಿಗಾಗಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ನೀಟ್ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರವು ಪೊಲೀಸ್ ಬಳಸಿ ದೌರ್ಜನ್ಯ ಎಸಗಿರುವುದು ಅತ್ಯಂತ ಖಂಡನೀಯ ಹಾಗೂ ನಾಚಿಕೆಗೇಡಿನ ಸಂಗತಿ. ನಮ್ಮ ರಾಷ್ಟ್ರ ನಾಯಕರಾಗಿರುವ ಮೇಲೂ ಕೂಡ ದೌರ್ಜನ್ಯ ಎಸಗಿರುವುದು ಕೇಂದ್ರದ ಅತಿರೇಕದ ಪರಮಾವಧಿ ಎಂದು ಅಥಣಿ ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗಸುಳಿ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಅಥಣಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಹಾಗೂ ವಿದ್ಯಾರ್ಥಿ ವಿರೋಧಿ ನಿಲುವನ್ನು ಕಟುವಾಗಿ ಟೀಕಿಸಿದರು. ವಿದ್ಯಾರ್ಥಿಗಳ ಧ್ವನಿ ಅಡಗಿಸುವ ಯತ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸುವ ಮೂಲಭೂತ ಹಕ್ಕನ್ನು ಕಸಿದುಕೊಂಡು ವಿದ್ಯಾರ್ಥಿಗಳ ಮೇಲೆ, ಮಹಿಳೆಯರ ಮೇಲೆ ಬಲ ಪ್ರಯೋಗ ಮಾಡಿರುವುದು ಖಂಡನೀಯ. ವಿದ್ಯಾರ್ಥಿಗಳಿಗೆ ಹೆದರಿಸಿ ನ್ಯಾಯಯುತ ಬೇಡಿಕೆ ಹತ್ತಿಕ್ಕುವ ಕಾರ್ಯ ದೆಹಲಿ ಪೊಲೀಸ್ ಮಾಡಿದ್ದಾರೆ. ಇದು ಖಂಡನೀಯ, ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಖಂಡಿಸಿದರು. ಕೇಂದ್ರದ ದಬ್ಬಾಳಿಕೆ, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಂಪೂರ್ಣ ವಿಫಲವಾಗಿರುವ ಕೇಂದ್ರ ಸರ್ಕಾರ ದೌರ್ಜನ್ಯದ ಮೂಲಕ ಅವರ ಹೋರಾಟವನ್ನು ಹತ್ತಿಕ್ಕಲು ಹೊರಟಿದೆ. ದೆಹಲಿ ಹೋರಾಟಕ್ಕೆ ಬೆಂಬಲ. ದೆಹಲಿಯಲ್ಲಿ ನಿರತವಾಗಿರುವ ಹೋರಾಟ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಅಥಣಿ ಹಾಗೂ ನಾಡಿನ ಜನತೆಯ ಪರವಾಗಿ ಸಂಪೂರ್ಣ ಬೆಂಬಲ ಸೂಚಿಸುವುದಾಗಿ ಅವರು ತಿಳಿಸಿದರು. ಎಸ್ಐಆರ್ ಪ್ರಗತಿ. ಅಲ್ಲದೆ ಎಸ್ಐಆರ್ ಪ್ರಗತಿಯಲ್ಲಿದೆ. 80% ಕಾರ್ಯ ಪೂರ್ಣಗೊಂಡಿದೆ. ಈ ಕಾರ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ BLOಗಳು ತುಂಬ ಶ್ರಮ ವಹಿಸಿದ್ದಾರೆ. ಇನ್ನುಳಿದ ಕಾರ್ಯಕ್ರಮದಲ್ಲಿ ಎಲ್ಲರೂ ಸ್ಪಂದಿಸಿ ಎಂದು ಗಜಾನನ ಮಂಗಸುಳಿ ಕೋರಿದರು. ಅಥಣಿ ತಾಲೂಕಿನ ಮಹಿಷವಾಡಗಿ ಗ್ರಾಮದ ಸೇತುವೆ ಬಹುದಿನದ ಬೇಡಿಕೆಯಾಗಿತ್ತು. ಈ ಸೇತುವೆ ಅಥಣಿ ಹಾಗೂ ಬನಹಟ್ಟಿ ಸಂಪರ್ಕ ಕಲ್ಪಿಸುವ ಮಹತ್ವದ ಸೇತುವೆ ಆಗಿದ್ದು, ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು 2 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು, ಅವರಿಗೆ ಮಹಿಷವಾಡಗಿ ಹಾಗೂ ಅಥಣಿ ತಾಲೂಕಿನ ಜನತೆ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಅವರ ಗಮನಕ್ಕೆ ತರುವಂತ ಕೆಲಸವನ್ನು ನಾವು ಮಾಡಿದ್ವಿ. ಅವರು ಆ ಒಂದು ಮನವಿಗೆ ಒಪ್ಪಟ್ಟು ಹೆಚ್ಚುವರಿಯಾಗಿ ಪೀಠ ಇಲಾಖೆಯಿಂದ 2 ಕೋಟಿ ಅನುದಾನವನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ನಾವು ಅಥಣಿ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನಮ್ಮ ವತಿಯಿಂದ, ನಮ್ಮ ಅಥಣಿಯ ಜನತೆ, ಅಥಣಿ ತಾಲೂಕಿನ ಜನತೆ ವತಿಯಿಂದ, ವಿಶೇಷವಾಗಿ ಮಹಿಷವಾಡಗಿ ಗ್ರಾಮಸ್ಥರ ವತಿಯಿಂದ ಸತೀಶನ ಜಾರಕಿಹೊಳಿ ಅವರಿಗೆ ನಾವು ತುಂಬು ಹೃದಯದ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಸಂಗತಿ ಅಂತಂದ್ರೆ, ನಮ್ಮ ದೇಶದ ಎಲ್ಲ ಕಡೆ ಇವತ್ತು ರದ್ದು ಮಾಡ್ತಾ ಇರುವಂತದ್ದು ನೀಟ್ ಪ್ರಶ್ನೆ ಪತ್ರಿಕೆ ಹಗರಣ. ಇವತ್ತು ಏನಾಗಿದೆ ಅಂತಂದ್ರೆ, ಯುವ ಶಕ್ತಿ ರಾಷ್ಟ್ರ ಶಕ್ತಿ ಅಂತ ಹೇಳ್ತೀವಿ, ನಮ್ಮ ದೇಶದ ಆಸ್ತಿ ಅಂತ ಹೇಳ್ತೀವಿ. ಯುವಕ ಸಂವೇದನಶೀಲ ಚೈತನ್ಯದ ಪ್ರತೀಕ, ಪರಿವರ್ತನಶೀಲ ಸಮೂಹದ ಪ್ರತಿನಿಧಿ, ವರ್ತಮಾನದ ರಕ್ಷಕ, ಕ್ರಾಂತಿಯ ಕನಸುಗಾರ, ಆದರ್ಶವನ್ನ ಪ್ರತಿನಿಧಿಸುವ ಕಲೆಗಾರ, ವರ್ತಮಾನದ ರಕ್ಷಕ ಅಂತ ನಾವೆಲ್ಲ ಹೇಳ್ತೀವಿ. ಆದ್ರೆ ಇವತ್ತು ನಮ್ಮ ಯುವಕರ ಒಂದು ಸಂವೇದನ, ನಮ್ಮ ಏನು ಯುವಕರ ಒಂದು ಬೇಡಿಕೆ ಇದೆ, ನ್ಯಾಯಯುತ ಬೇಡಿಕೆ ಏನಿದೆ ಅದನ್ನ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ. ಅದನ್ನ ಖಂಡನೆ ಮಾಡ್ಲಿಕ್ಕೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಕರೆದಿದ್ದೇವೆ. ಯಾಕಂದ್ರೆ ನಾವು ನೀವೆಲ್ಲ ನೋಡಿದ ನ್ಯಾಯಯುತ, ನಿನ್ನ ಜೈಲಿನಲ್ಲಿ ಒಂದು ಡ್ರಗ್ಸ್ ಅನ್ನ ಹಾಕಿ ನಿನ್ನ ಆ ಕೇಸ್ ನಲ್ಲಿ ಫಿಟ್ ಮಾಡಿ ನಿನ್ನ ಭವಿಷ್ಯವನ್ನೇ ಹಾಳು ಮಾಡ್ತೀನಿ ಅನ್ನುವಂತ ಒಂದು ಬೆದರಿಕೆ ಒಡ್ಡುವಂತ ಪ್ರಯತ್ನ ಸಹಿತ ನಡೀತಾ ಇದೆ. ಆ ಒಂದು ಹೋರಾಟಗಾರರ ಮೇಲೆ ಫೇಕ್ ಕೇಸ್ ಹಾಕುವಂತದ್ದು ಇಡೀ ನಮ್ಮ ದೇಶದಲ್ಲಿ ನಡೆದಂತ ಹೋರಾಟದಲ್ಲಿ ನಾವು ನೋಡ್ತಾ ಇದ್ದೀವಿ. ಸುಮಾರು 20 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಮಾತನಾಡ್ಲಿಕ್ಕೆ ಸಿದ್ಧ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ವರ್ಷಗಟ್ಟಲೆ ಶ್ರಮ ವಹಿಸಿ ಅಪಾರ ಹಣವನ್ನ ಖರ್ಚು ಮಾಡಿ ಅತ್ಯಂತ ತಮ್ಮ ಒಂದು ವರ್ಷ ಪೂರ್ತಿ ಶ್ರಮ ವಹಿಸಿ ಓದಿದ ನಂತರವೂ ಸಹಿತ ಅವರಿಗೆ ನಿರಾಶೆ ಆಗುವಂತ ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ. ಪಾಲಕರು ಸಹಿತ ಆತಂಕಗೊಂಡಿದ್ದಾರೆ. ಇವತ್ತು ಸೋನಂ ವಾಂಗ್ಚುಕ್ ಮತ್ತೆ ದೀಪಕ್ ಅವರ ಹೋರಾಟವನ್ನು ಸಹಿತ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಇವತ್ತು ಪೆಟ್ರೋಲ್ ಗನ್ ಅಂತ ಹೇಳ್ತೀವಿ, ಪೆಟ್ರೋಲ್ ಗನ್ ಅನ್ನ ಬಳಸುವಂತ ಮಾಡಿದ್ದಾರೆ. ಪೆಟ್ರೋಲ್ ಗನ್ ಬಳಸುವುದರಿಂದ ಅನೇಕ ವಿದ್ಯಾರ್ಥಿಗಳ ಕಣ್ಣಿಗೆ ಹಾನಿಯಾಗಿದೆ. ಇದನ್ನು ಮನಗಂಡು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಪ್ರಧಾನಿಯವರ ನಿವಾಸದ ಬಳಿ ಪ್ರತಿಭಟನೆಗೆ ಹೋದಾಗ ಅವ್ರ ಮೇಲೆ ಸಹಿತ ಹಲ್ಲೆ ಮಾಡಿ ಬಂಧನ ಮಾಡಿದ್ದನ್ನ ನಾವು ಅಥಣಿ ನಮ್ಮ ಸಮಸ್ತ ಕಾಂಗ್ರೆಸ್ ಸಮಿತಿ, ನಮ್ಮ ಅಥಣಿ ಮುಖಂಡರ ಪರವಾಗಿ ಖಂಡನೆಯನ್ನ ಮಾಡ್ತೀವಿ. ಆ ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹೋರಾಟದಲ್ಲಿ ನಾವು ಬೆಂಬಲವನ್ನ ಸೂಚಿಸುತ್ತೇವೆ ಅಂತ ಹೇಳ್ತಾ, ಇವತ್ತು ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ
1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ. ಅವರು ಪರಿಹಾರ ನೀಡುವುದರಲ್ಲಿ ಆ ವಿದ್ಯಾರ್ಥಿಗಳ ಕುಟುಂಬದ ಮನೆಗಳಿಗೆ ಹೋಗಿ ಸ್ವಾಂತನ ಹೇಳುವಂತ ಕೆಲಸವನ್ನ ಕೇಂದ್ರ ಸರ್ಕಾರದ ಯಾವುದೇ ಮಂತ್ರಿಗಳು ಸಹಿತ ಇವತ್ತು ಮಾಡಿಲ್ಲ. ಅದಕ್ಕಾಗಿ ಸಹಿತ ಅದನ್ನ ನಾವು ಇವತ್ತು ಖಂಡಿಸ್ತೇವೆ. ಇನ್ನು ಮೂರನೇ ವಿಷಯ ಅಂತಂದ್ರೆ ಇವತ್ತೇನೋ ಪರಿಷ್ಕರಣೆ ನಡೀತಾ ಇದೆ. ಈಗಾಗಲೇ ನಮ್ಮ ಅಥಣಿ ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು, ಬ್ಲಾಕ್ ಅಧ್ಯಕ್ಷರುಗಳು, BLOಗಳು ಎಲ್ಲರೂ ನಮ್ಮ ಎಲ್ಲ ಕಾರ್ಯಕರ್ತರು ಶ್ರಮ ವಹಿಸಿ ಆ ಒಂದು ಪ್ರಕ್ರಿಯೆಯಲ್ಲಿ ಸಹಾಯವನ್ನ ಮಾಡೋದ್ರ ಮೂಲಕ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಅಥಣಿ ಮತಕ್ಷೇತ್ರದಲ್ಲಿ ಒಟ್ಟು 2,43,842 ಮತದಾರರಿದ್ದು ಎಲ್ಲ ಮತದಾರರಿಗೆ ಈಗಾಗಲೇ ಫಾರ್ಮ್ ವಿತರಣೆ ಆಗಿದೆ. ಮುಖ್ಯವಾಗಿ ಇವತ್ತು ನಿನ್ನೆ ಸಾಯಂಕಾಲ 4 ಗಂಟೆವರೆಗೆ 81.67% ಅಂತಂದ್ರೆ ಸುಮಾರು 1,99,148 ಜನರು ಡಿಜಿಟಲೈಸ್ ಆಗಿದೆ ಈಗಾಗಲೇ. ಇವತ್ತು ಏನಾಗಿದೆ ಅಂತಂದ್ರೆ ಸರ್ಕಾರ ಇವತ್ತು 8ನೇ ತಾರೀಕುವರೆಗೂ ಒಂದು ಸಮಯ ಕೊಟ್ಟು ಸಹಿತ ನಾವು ಅಥಣಿಯ ಎಲ್ಲ ಮತದಾರ ಬಂಧುಗಳಲ್ಲಿ ನಾವು ಎಲ್ಲ ಮುಖಂಡರ ಪರವಾಗಿ ನಾವು ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಅಂತಂದ್ರೆ ಅಲ್ಲಿವರೆಗೆ ಕಾಯ್ದೆ ಈಗ ನೀವು ಫಾರ್ಮ್ ಅನ್ನ ಭರ್ತಿ ಮಾಡಿ ಸಂದಾಯ ಮಾಡುವಂತದ್ದು ಕೆಲಸವನ್ನ ನೀವು ಮಾಡ್ಬೇಕು ಅಂತ ನಾವು ಅಥಣಿಯ ಮತದಾರರಲ್ಲಿ ಕೇಳ್ತೇವೆ. ಯಾಕಂದ್ರೆ ನಮ್ಮ ಮತ ನಮ್ಮ ಹಕ್ಕು ಅನ್ನುವಂತ ಒಂದು ಅಭಿಯಾನ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಪ್ರಾರಂಭ ಮಾಡಿದೆ. ಮುಖ್ಯವಾಗಿ ಏನು ಅಂತಂದ್ರೆ 8ನೇ ತಾರೀಕು ಆದ್ಮೇಲೆ ಯಾವುದು ಮ್ಯಾಪಿಂಗ್ ಆಗಿರೋದಿಲ್ಲ, ಮ್ಯಾಪಿಂಗ್ ಆಗದೆ ಇರುವಂತ ಮತದಾರರಿಗೆ ಕೆಲವೊಂದು ನೋಟಿಸ್ ಬರ್ತದೆ. ನೋಟಿಸ್ ಬಂದಾಗ 11 ಪ್ರಮುಖ ದಾಖಲೆಗಳಲ್ಲಿ ಯಾವ್ದಾದ್ರು ದಾಖಲೆಗಳನ್ನ ಕೇಳ್ತಾರೆ. ಅದಕ್ಕಾಗಿ ನಾನು ಎಲ್ಲ ತಾಲೂಕಿನ ಮತದಾರ ಬಂಧುಗಳಿಗೆ ನಾವೆಲ್ಲ ಕೇಳ್ಕೊಳ್ತೇವೆ ಏನಂದ್ರೆ ಈಗಾಗಲೇ ನೀವು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ನೀವು ತೆಗೆದಿಟ್ಕೊಳ್ಬೇಕು. ಆ ಸಂದರ್ಭದಲ್ಲಿ ನಿಮಗೆ ಅನುಕೂಲ ಆಗ್ತದೆ ಅಂತ ನಮ್ಮದೊಂದು ವಿನಂತಿ. ಸರ್ಕಾರ ಈಗಾಗಲೇ ಶಾಶ್ವತ ವಾಸಸ್ಥಾನ ಪ್ರಮಾಣ ಪತ್ರವನ್ನ ಸ್ಥಳೀಯ ಸಂಸ್ಥೆ ಮಟ್ಟದಲ್ಲಿ ಪುರಸಭೆಯಲ್ಲಿ ಅಲ್ಲಿಯ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಕೊಡುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ. ಜೊತೆಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು ಮತ್ತೆಲ್ಲ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಸೇರಿ ಇವತ್ತು ಆ ಒಂದು ಯೋಜನೆಗೆ ಚಾಲನೆ ನೀಡಿದ್ದಾರೆ. ಏನಂತಂದ್ರೆ ಅವನ್ನ ಮನೆಗೆ ತಲುಪುವಂತ ಯೋಜನೆ. ಆ ಯೋಜನೆಗೆ ಸಹಿತ ಇವತ್ತು ಚಾಲನೆಯಲ್ಲಿದೆ. ಅದಕ್ಕಾಗಿ ಇದ್ರ ಬಗ್ಗೆ ಮತದಾರರು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು. ಇದ್ರ ಬಗ್ಗೆ ಜಾಗೃತಿ ವಹಿಸುವಂತ ಕೆಲಸವನ್ನ ನಮ್ಮ BLOಗಳು, ನಮ್ಮ ಮುಖಂಡರು, ವಿಶೇಷವಾಗಿ ನಮ್ಮ ಪುರಸಭಾ ಸದಸ್ಯರು, ನಮ್ಮೆಲ್ಲ ನಗರ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಒಂದು ಸಮಯವನ್ನ ನಮ್ಮೆಲ್ಲಾ ಮುಖಂಡರು, ಕಾರ್ಯಕರ್ತರು ಇದರಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಪ್ರಕ್ರಿಯೆಯನ್ನ ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಈ ವೇಳೆ ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಹಾಗೂ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಸಿದ್ಧಾರ್ಥ ಸಿಂಗೆ, ನಗರ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಅಮೀನ್ ಗದ್ಯಾಳ್, ಜಿಲ್ಲಾ ಮಾಧ್ಯಮ ವಕ್ತಾರ ರಾವಸಾಬ್ ಐಹೊಳೆ, ಬಸವರಾಜ್ ಬುಟಾಳಿ, ಅಸ್ಲಾಂ ನಾಲ್ಬಂದ್, ರೇಖಾ ಪಾಟೀಲ್, ರಿಯಾಜ್ ಸಂಧಿ, ಉದಯ್ ಸೊಳಸಿ, ಪ್ರಮೋದ್ ಬಿಳೂರ್, ತೌಸಿಫ್ ಸಾಂಗ್ಲಿಕರ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ವಾಗ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.